ಸಾಕು. ನಂತರ ಸಖತ್ತಾಗಿ ಔಟ್ಸ್ಟ್ಯಾಂಡಿಂಗ್ ಆಗಿ ಇಷ್ಟು ದಪ್ಪವಾಗಿ ಇದು ಥಿಯೇಟರ್ ಆಗಿತ್ತು ಅಂತ ನನಗಂತೂ ಗೊತ್ತಿರಲಿಲ್ಲ. ಇವಾಗಲೇ ಬೋರ್ಡ್ ಓದಿದ ಮೇಲೆ ಗೊತ್ತಾಗೋದು. Skinny people are easier to kidnap. Stay safe. Eat spice. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರುಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯಾವ ವಾರ? ಥರ್ಸ್ಡೇ. ಹಾಂ, ಸೊ ಈಗ ಸ್ನಾನ ಪೂಜೆ ಎಲ್ಲ ಆಯಿತು. ಏನಂತ ಅಂದರೆ ನಮ್ಮ ಸೌಜದು ಪಾರ್ಟಿ ಮೀನ್ಸ್ ಪೋಲಾರ್ ಬೇರ್ ತಿನ್ನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಶಾ ಬರ್ತಾ ಇದ್ದಾಳಂತೆ. ಸೊ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ನಾನು ಇವತ್ತು ನಿಮಗೆ ಒಂದಷ್ಟು ಪ್ರಾಡಕ್ಟ್ಸ್ನ ತೋರಿಸ್ತೀನಿ. ಬನ್ನಿ ಏನೇನು ಪ್ರಾಡಕ್ಟ್ ಅಂತ ನಿಮಗೂ ತೋರಿಸ್ತೀನಿ. ಎಸ್, ಇವತ್ತು ನನ್ನ ಜೊತೆ ಇದೆ ದ ಇಂಡಸ್ ವ್ಯಾಲಿ ಅವರ ಕುಕ್ವೇರ್ ಸೆಟ್. ಸೊ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಕೂಡ ನೀವು ನೋಡಬಹುದು, ನಾನು ಆರ್ಡರ್ ಮಾಡಿದ್ದು ಅನ್ಪ್ಯಾಕಿಂಗ್ ಎಲ್ಲ ತೋರಿಸಿದ್ದೆ. ಆ್ಯಂಡ್ ಮತ್ತೆ ಒಂದ್ಸತಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು 3 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಆರ್ಡರ್ ಮಾಡಿದ್ದೆ. ಇದು ಒಂದು ಕಡಾಯಿ, ಈ ರೀತಿ ನಮಗೆ ಇದು ಮುಚ್ಚೋದಕ್ಕೂ ಸಿಗುತ್ತೆ. ಈ ರೀತಿ ಇದು ಒಂದು ಪ್ಯಾನ್ ಆ್ಯಂಡ್ ಈ ಥರದ್ದು ಕಡಾಯಿ ಆರ್ಡರ್ ಮಾಡಿದ್ದೆ. ಸೊ ಇದು 3 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ದು ಕುಕ್ವೇರ್ ಸೆಟ್. ಆ್ಯಂಡ್ ಇನ್ನೊಂದಿದೆ, ಬನ್ನಿ ಇದನ್ನು ಓಪನ್ ಮಾಡುವ. ಇಂಡಸ್ ವ್ಯಾಲಿ ಅವರ 2026ನ ಸೇಲ್ ಕೂಡ ನಡೀತಾ ಇದೆ. ದ ಬಿಗ್ಗರ್ ಆಫರ್ ಇನ್ ಅ ಬೆಟರ್ ಪ್ರೈಸ್. ಸೊ ನಿಮಗೂ ಸೇಲ್ಸ್ ಇರುತ್ತೆ, ಸೊ ಆಫರ್ಗಳಿರುತ್ತೆ, ನೀವು ಕೂಡ ಬೈ ಮಾಡ್ಬೋದು. ಹಾಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೆಯೇ ನನ್ನ ಕೂಪನ್ ಕೋಡನ್ನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಲಿಂಕನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಕಾಸ್ಟ್ ಅಯಾನ್ ಇದು ತುಂಬ ಹೆವಿ ಇದೆ ಆ್ಯಕ್ಚುಲಿ. ಇದೊಂದು ತವಾ ಬಂದಿದೆ. ಅದಾದಮೇಲೆ ಇದು ಬಾಂಡ್ಲಿ. ನೆಕ್ಸ್ಟ್ ಇದು ದೋಸೆ ಚಪಾತಿ ಅದೆಲ್ಲ ಮಾಡೋದಕ್ಕೆ ತವಾ ಇದೆ. ಆ್ಯಂಡ್ ಇದೊಂದು ಫ್ರೀ ಕೊಟ್ಟಿದ್ದಾರೆ. ಏನಂತ ಅಂದರೆ ಅದು ಒಗ್ಗರಣೆ ಹಾಕೋದು. ಇದೊಂದು ಫ್ರೀ ಸಿಗಿದೆ. ಸೊ ಇಷ್ಟು ಒಂದು ಸೆಟ್ಟು, ಇದಿಷ್ಟು ಒಂದು ಸೆಟ್ಟು. ಸೊ ಆಫರ್ ನಡೀತಾ ಇದೆ. ನೀವು ಕೂಡ ದ ಇಂಡಸ್ ವ್ಯಾಲಿ ಅನ್ನುವ ವೆಬ್ಸೈಟ್ ಅಥವಾ ದ ಇಂಡಸ್ ವ್ಯಾಲ್ಯೂ ಅಂತ ಆ್ಯಪನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ಕುಕ್ವೇರನ್ನು ಪರ್ಚೇಸ್ ಮಾಡಬಹುದು. ಬ್ಲಾಗ್ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಆದರೆ ಲಾಸ್ಟ್ ಬ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ಮಾಡಿ. ಈ ಸಂಡೇ. ಓಕೆ, ಈ ಬ್ಲಾಗ್ ನೆಕ್ಸ್ಟ್ ಸಂಡೇ. ಹೌದು, ಸಂಡೇಸ್ ಮಾತ್ರ ನಾವು ಸಿಗೋದು. ಸಂಡೇ ರಚಿತಾ. ಹೇಳು, ಯಾವ ಪಾಪು ಬೇಕು? ಯಾವ ಪಾಪು ಬೇಕು? ಯಾವ ಪಾಪುನ? ಯಾವುದಾದ್ರೂ ಆರೋಗ್ಯವಾಗಿ ಚೆನ್ನಾಗಿ ಇಬ್ರು ಆರೋಗ್ಯವಾಗಿದ್ರೆ ಸಾಕು. ನಂತರ ಸಖತ್ತಾಗಿ ಔಟ್ಸ್ಟ್ಯಾಂಡಿಂಗ್ ಆಗಿ ಇಷ್ಟು ದಪ್ಪವಾಗಿ ಇವಳಿಗಿಂತ ದಪ್ಪ ಇರಲಿ, ಅದಂತೂ ನಾನು ಹೇಳ್ತೀನಿ. ಬಲಿಷ್ಠವಾಗಿ ಹುಟ್ಟಿದ್ರೆ ಸಾಕು. ನಾನು ಹುಟ್ಟಿದಾಗ 4 kg ಹತ್ರ ಇದ್ದೆ. ಈಗ ಹಿಂಗಾಗಿರೋದು, ಅದಕ್ಕೆ ಇವಾಗ ಹಿಂಗೆ. ಏನಂತ ಅಂದರೆ ಆಲ್ರೆಡಿ ಇವಳು ಒಂದು ಫಸ್ಟ್ ಗಿಫ್ಟ್ ನೀನೇ ತಗೊಂಡಿರೋದಲ್ವಾ? ಅದನ್ನ ತೋರಿಸಿದ್ಯಾ ವ್ಲಾಗಲ್ಲಿ? ಹಾಕಿಲ್ವಾ? ಮಾಡಿಲ್ಲ. ಫಸ್ಟ್ ಗಿಫ್ಟ್ ಇವಳೇ ತಗೊಂಡಿರೋದು. ಆಕಾಶದಲ್ಲಿ ಹಾಕಿರ್ತೀನಿ ಬಿಡು. ಇವತ್ತು ಅನೌನ್ಸ್ ಮಾಡಿದ್ರು ಅವರು. ಸೊ ಈಗ ಪೋಲಾರ್ ಬೇರ್ ತಿನ್ನಕ್ಕೆ ಬಂದಿದ್ವಿ. ಮೇಡಮ್ ಅವರು ಕೊಡ್ಸಿದ್ದಾರೆ, ವೆಯ್ಟ್ ಮಾಡ್ತಾ ಇದೀವಿ. ಸೌಜು ಟ್ರೀಟಾ? ಗುರು, ನಾನು ಅಂತ ಏನಂತ ಅಂದ್ಲು ಅಂದರೆ ಈಗ ಅಲ್ಲಿ ಪೇ ಮಾಡಬೇಕಾದ್ರು ನೀನು ಹಾಕಿರ್ತೀಯಲ್ಲ, ಹೇಳಿದ್ದೀನಲ್ಲ ಅಂತ. ಅವಳು ಏನು ಭಾಷೆ ಕೊಟ್ಟಿದ್ದಾಳೆ ಅಂದರೆ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ, ಅವಳು ಫಸ್ಟ್ ಸ್ಯಾಲ್ರಿಲಿ ನಮಗೆಲ್ಲ ಪಾರ್ಟಿ ಕೊಡ್ತಾಳಂತೆ. ಯಾವ ಥರ ಪಾರ್ಟಿ? ಕ್ಲಾಪ್ ಪೈಗೆ. ಯಾವ ಥರ ಬೇಕು ಹೇಳು, ನೀನು ಹೇಳು. ಓಕೆ ಓಕೆ. ಈಗ ನಿಶಾ ನಿನಗೆ ಮುಂಚೆನೇ ಗೊತ್ತಿದ್ರೆ ನೀನು ತಗೋತಿದ್ದೆ ತಾನೇ? ಇಲ್ಲ, ಅದರಲ್ಲೇ ತಿಂತೀನಿ. ಅದರಲ್ಲೇ ತಿಂತಾಳಂತೆ. ಸೊ DBC ಮತ್ತು ಸೋರ್ ಬೈಟ್ಸ್ ಆರ್ಡರ್ ಮಾಡಿದ್ವಿ. 2 ಸೋರ್ ಬೈಟ್ಸ್ ಆರ್ಡರ್ ಮಾಡಿದ್ವಿ, 1 DBC ಸಾಕು. ಅವಳಿಗೆ ಯಾಕೋ ಸ್ವಲ್ಪ ನಮ್ಮ ಅಕ್ಕಿಗೆ ಒಂದು ಬೈಕೆ ಆಗಿದೆ, ಅಲ್ಲಿ ಕರ್ಕೋಗ್ತೀನಿ. ಅದಕ್ಕೆ ನೀವೇ ಪೇ ಮಾಡ್ತೀರಾ? ನೀವೇ ಅಲ್ಲ, ಸೌಜನ್ಯ. ಅದೇನೋ ಇದರಲ್ಲಿ ಜೆಂಟ್ಸ್ ಅಲ್ಲಿ ಏನೋ ಕೇಕ್ ಸಿಗುತ್ತಲ್ಲ, ಲೆನ್ಸ್ ಅಲ್ಲ,
ಇದಾ ವೆಲ್ವೆಟ್ ವೆಲ್ವೆಟ್ ಅಲ್ಲ, ಅವಳೊಂದು ನಾನ್ ರೆಡ್ ಅದ್ನ ವೆಲ್ವೆಟ್ ತಿಂತೀನಿ, ನಂಗೆ ತಿಂತಾಳೆ. ಇಷ್ಟ. ಅದು ಮತ್ತೆ ಚಾಕ್ಲೇಟ್ದೊಂದು ಅದೇನೋ ಹೆಸರು ಮರ್ತೋಗೈತೆ, ಅದು ಬಂದವಳೆ ಇವಾಗ. ಅಯ್ಯೋ ನೀನ್ ನಮಗೂ ಕೊಡಿಸ್ತೀಯ ಅಂತ ಗ್ಯಾಪಲ್ಲಿ. ನನಗೆ ಗ್ಲೆನ್ಸ್ದು ರೆಡ್ ಕಪ್ ಕೇಕ್ ಬರುತ್ತಲ್ಲ, ಅದು ಹೆವಿ ಇಷ್ಟ. ಅದ್ ಬಿಟ್ರೆ ನಂಗೆ ಗ್ಲೆನ್ಸ್ ಅಲ್ಲಿ ಇನ್ನೇನು ಸೌಜು ಏನೋ ಹೇಳಿದ್ಲು. ರಚಿತಂಗೂ ಬೈಕೆ ಜಾಸ್ತಿ ಆಗಿದೆ. ಓಕೆ, ಏನಾದ್ರು ಗುಡ್ ನ್ಯೂಸ್? ನಾನು ಗುಡ್ ನ್ಯೂಸ್ ಕೊಟ್ಬಿಟ್ರೆ ರಾಜ್ಯವೇ ಖುಷಿ ಪಡುತ್ತೆ. ಇಡೀ ರಾಜ್ಯವೇ ಖುಷಿ ಪಡುವ ಎಂತ ಕ್ವೆಶ್ಚನ್ ಇದು. ಓಕೆ, ಅಷ್ಟೇ. ಎಷ್ಟು ದಿನ ಆಗಿತ್ತು ನಮ್ಮ ಪೋಲಾರ್ ಬೇರ್ ತಿಂದು. ಆಹಾ, ಲೆಟ್ಸ್ ಇಟ್. ಎಲ್ಲೇ ಐಸ್ ಕ್ರೀಮು. ನನಗೆ ಸ್ವೀಟ್ ತಿನ್ಬೇಡಿ ಅಂತ ಹೇಳಿದ್ದಾರೆ. ನಾನು ಮಾಡ್ತಾ ಇರೋದೇ ಅದು. ಹೇಳಿದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ರೆ ಅವಳದು ಸ್ವೀಟ್ ತಗೊಂಡು ತಿಂದಿದ್ದು. ಮೈ ಫೇವ್ರೆಟ್ ಕಪ್ ಕೇಕ್ ಇದನ್ನೇ ಹೇಳಿದಂತೆ, ಅವಳಿಗೆ ಗೊತ್ತಾಗಲಿಲ್ಲ ಅಷ್ಟೇ. ಆ್ಯಂಡ್ ವಿ ಆರ್ ಬೈಯಿಂಗ್ ದಿಸ್ ಫೀಲಿಂಗ್ಸ್ ಆ್ಯಂಡ್ ದಟ್ ಕಪ್ ಕೇಕ್. ನಾವು ಸೌಜಿಗೆ ಏನೇನು ಕಾಡುತ್ತೆ ಅಂದರೆ, ನೋಡಿ, ಸ್ಕಿನಿ ಪೀಪಲ್ ಆರ್ ಈಸಿಯರ್ ಟು ಕಿಡ್ನ್ಯಾಪ್, ಸ್ಟೇ ಸೇಫ್, ಈಟ್ ಸ್ಪೈಸ್. ಮೇಡಮ್ ತಿನ್ನಿ ಚೆನ್ನಾಗಿ, ಸ್ಕಿನಿ ಪೀಪಲ್. ಸೊ ಇದನ್ನು ತೊಗೊಂಡಿದ್ದೀವಿ ಆ್ಯಂಡ್ ಚಾಕ್ಲೇಟ್ ಫಿಲ್ಲಿಂಗ್ ಡೋನಟ್ ಅಷ್ಟೇ. ಹೋಗುವ, ಬನ್ನಿ ಹೋಗುವ ಈಗ. ಯಾ, ನೀನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ಲ, ಟೇಸ್ಟ್ ಇಟ್. ಹೆಂಗಿದೆ ಹೇಳು ನೀನು? ಯಾಕೆ ಇವತ್ತು ನನಗೆ ಆ್ಯಕ್ಚುಲಿ ಎಲ್ಲ ನನ್ನ ಫೇವ್ರೇಟ್ ಸಿಗ್ತಾ ಇದೆ. ಇವತ್ತಿಂದ ನಾನು ಸ್ವೀಟ್ ತಿನ್ನೋದನ್ನ ಕಡಿಮೆ ಮಾಡಬೇಕು ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಫೈನಲ್ ಗುರು, ಇವತ್ತು ಆಸೆದೆಲ್ಲ ತಿನ್ಕೊಂಡಿದ್ದೀನಿ. ತುಂಬಾ ಕಡಿಮೆ ಮಾಡ್ತೀನಿ ನಾನು ಸ್ವೀಟ್ ತಿನ್ನೋದು. ಸ್ವೀಟ್ ಆಮೇಲೆ ಹೊರಗಡೆ ಔಟ್ಸೈಡ್ ಫುಡ್ ನೋಡೋಣ. ಎಲ್ಲಾದರೂ ಹೊರಗಡೆ ಹೋದರೆ ಅಲ್ಲೇ ತಿನ್ನಬೇಕಾಗುತ್ತೆ, ಮನೆ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಲೆಟ್ಸ್ ಟ್ರೈ. ಸೊ ಟೈಮು ಇವಾಗ 11:05 ಆಗಿದೆ. ಈಗ ಊಟ ಮಾಡ್ತಾಯಿದ್ದೀವಿ ನಾವು. ಆ್ಯಕ್ಚುಲಿ ಈ ವ್ಲಾಗಲ್ಲಿ ಬೆಳಗ್ಗೆಯಿಂದ ಅಂತಿದ್ದೀನಿ. ಆವಾಗಲಿಂದನೂ ಡಾಕ್ಟ್ರು ಸ್ವೀಟ್ ತಿನ್ನಬಾರ್ದು ಅಂತೆಲ್ಲ ಹೇಳಿದ್ದೀನಿ. ಏನಂತ ಅಂದರೆ, ನಾನಿವತ್ತು ಹಾಸ್ಪಿಟಲ್ಗೆ ಹೋಗಿದ್ದೆ. ನನ್ನದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಮತ್ತು ಯಾವತ್ತೋ ಬರೋಕ್ಕೆ ಹೇಳಿದ್ದಾರೆ, ಯಾವತ್ತೋ ಒಂದು ಸತಿ ಹೋಗಬೇಕು. ಬಟ್ ಬ್ಲಡ್ ಎಲ್ಲ ಚೆಕ್ ಮಾಡಿದ್ರು, ಫುಲ್ ಎಲ್ಲ ಚೆಕ್ ಮಾಡಿದಾಗ ಆವಾಗ ಹೇಳಿದ್ರು ಸ್ವಲ್ಪ ಸ್ವೀಟ್ ಎಲ್ಲ ತಿನ್ನೋದು ಕಡಿಮೆ ಮಾಡಿ ಅಂತ. ಆ್ಯಂಡ್ ದಪ್ಪ ಆಗಿದ್ದೀನಲ್ವ, ಹಾಗಾಗಿ ನನಗೆ ಗೊತ್ತು ನಾನು ದಪ್ಪ ಆಗಿದ್ದೀನಿ ಅಂತ. ಕಮೆಂಟ್ ಮಾಡ್ತಿರಲ್ಲ, ಕಮೆಂಟ್ ಮಾಡಿ ನನಗೆ ನೆನಪಿಸಿ ಮತ್ತೆ ಬೇಜಾರು ಮಾಡಬೇಡಿ. ನಾನು ವರ್ಕೌಟ್ ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಹಾಗೆ ಒಂದು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೋಬೇಕು, ಇಲ್ಲಾಂದರೆ ಮಧ್ಯರಾತ್ರಿ ಹೊಟ್ಟೆ ಹಸ್ಬಿಡುತ್ತೆ. ಅದಕ್ಕೋಸ್ಕರ ತಿಂತಾಯಿದ್ದೀವಿ. ಆ್ಯಂಡ್ ನಾಳೆ ಪ್ಲ್ಯಾನ್ ಚೇಂಜ್ ಆಗಿದೆ. ನಾನು ಸೌಜು ಜೊತೆ ಬೆಂಗಳೂರು ಹೋಗ್ತಾಯಿಲ್ಲ. ಅವಳಿಗೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ, ಅವಳು ನಾಳೆನೇ ಹೋಗ್ತಾ ಇದ್ದಾಳೆ. ನಾನು ಸ್ಯಾಟರ್ಡೆ ಸಂಜೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವತ್ತು ಬೆಳಗ್ಗೆನೇ ಸೌಜು ಮಾರ್ನಿಂಗೇ ಹೋಗ್ಬಿಟ್ಲು ಬೆಂಗಳೂರಿಗೆ. ಇವಾಗ ಈವ್ನಿಂಗ್ ಆಗಿದೆ. ನಾನು ಅಮ್ಮ ಸಿಟಿಗೆ ಹೋಗ್ಬರೋಣ ಅಂತ ಪ್ಲ್ಯಾನ್. ಬಿಕಾಸ್ ನಾನು ಫೇಸ್ಗೆ ಒಂದು ಸೋಪ್ ಯೂಸ್ ಮಾಡ್ತೀನಿ, ಅದು ಖಾಲಿಯಾಗಿದೆ. ನಾನು ಯೂಶ್ವಲಿ ಅದನ್ನು ಇಲ್ಲೇ ಒಂದು ಮೆಡಿಕಲ್ ಶಾಪ್ ಇದೆ, ಅಲ್ಲಿ ತೊಗೊಳ್ತೀನಿ. ಬಟ್ 3 ಡೇಸಿಂದ ಅದು ಕ್ಲೋಸ್ ಆಗಿ ಹೋಗಿದೆ. ಹಾಗಾಗಿ ಸಿಟಿಯಲ್ಲಿ ರಘುಲಾಲಲ್ಲಿ ಸಿಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೇ ಏನೇ ಸಿಗಲಿಲ್ಲ ಯಾವುದೇ ಮೆಡಿಕಲ್ ಶಾಪಲ್ಲೂ ಅಂದರೆ ಅಲ್ಲಿ ಸಿಗುತ್ತೆ ಅನ್ನೋ ಒಂದು ಹೋಪ್. ಸೊ ಹಾಗಾಗಿ ಅಲ್ಲಿ ಹೋಗಿ ನೋಡ್ಕೊಬರೋಣ ಅಂತ. ಹಾಗೆಯೇ ಮನೆಗೂ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ತರೋದಿತ್ತು, ಹಾಗೆ ಅದನ್ನೂ ತೊಗೊಂಡು ಬರುವ ಅಂತ. ಬನ್ನಿ ಅಮ್ಮ ಮಗಳು ಏನೇನು ಮಾಡ್ತೀವಿ ಸಿಟಿಲಿ ಅಂತ ನೋಡೋಣ. ಸಮೋಸೆ ರಘುಲಾಲ್ಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ನನ್ನ ಕೈ ಹಿಡ್ಕೊಳಕ್ಕೆ ಬಿಡಲ್ಲ. ಹಿಡ್ಕೊಬೇಡ, ಕೈ ಹಿಡ್ಕೊಬೇಡ. ಕೈ ಇಟ್ಕೊಂಡ್ರೆ ನಿಧಾನ ಮಾಡ್ತಾಳೆ. ನಾನು ಫಾಸ್ಟ್ ಆದರೆ ನನ್ನ ಹಿಂದ್ಗಡೆ ಅವಳು ಫಾಸ್ಟಲ್ಲಿ ಬರ್ತಾಳೆ ಅಂತ ಕೈ ಇಟ್ಕೊಳ್ಳೋದು.
ಬಾ ಇಲ್ಲೇ ಆಯಿತು ಬಾ. ನೋಡಿ ಎಷ್ಟು ರಶ್ ಇದೆ ಅಂತ. ಇಲ್ಲಿ ಮಸಾಲೆ ಪುರಿ ತಿನ್ನೋಕೆ ಬಂದಿದ್ದೀವಿ. ನೋಡಿ ಚಾಮುಂಡೇಶ್ವರಿ ಚಿತ್ರಮಂದಿರ ಅಂತ ಇದೆ. ಎಷ್ಟು ಹಳೆಯ ಬಿಲ್ಡಿಂಗ್ ಇದು. ಇದು ಥಿಯೇಟ್ರ್ ಆಗಿತ್ತು ಅಂತ ನನಗಂತೂ ಗೊತ್ತಿರಲಿಲ್ಲ. ಇವಾಗಲೇ ಬೋರ್ಡ್ ಓದಿದ ಮೇಲೆ ಗೊತ್ತಾಗೋದು. ತರಕಾರಿಗೆ ಬೇಕು ಚೇಂಜ್. ನೋಡಿ ನಮ್ಮ ಅಮ್ಮಂಗೆ ಅದೇ ಬಳೆ ಬೇಕಿತ್ತಂತೆ. ಈಗ ಹಾಕೊಂಡಿರೋದು ಅದೇ ತಾನೇ? ಇಲ್ಲ, ಪಟ್ಟಿ ಎಲ್ಲ ಇದೆ. ಅದು ಪಟ್ಟಿ. ಅಲ್ಲಿ ಮಾರ್ಕೆಟಲ್ಲಿ ಜಾಸ್ತಿ ವಿಡಿಯೋ ಏನೂ ಮಾಡಿಲ್ಲ, ಎಲ್ಲ ಆಮೇಲೆ ನನ್ನೇ ನೋಡ್ತಾರೆ. ಇದೇನಿದು ಈ ಹುಡುಗಿ ಮಾರ್ಕೆಟಿಗೆ ಬಂದು ವಿಡಿಯೋ ಮಾಡ್ತಾಯಿದೆ ಅಂತ. ಸೊ ಹಾಗಾಗಿ ಬಂದ್ವಿ ಮನೆಗೆ. ಆ್ಯಂಡ್ ಫ್ರೂಟ್ಸ್ ಏನು ಗೊತ್ತಾ, ನಾನು ಇದನ್ನ ಇವಾಗ ನೋಡಿದೆ. ನಮ್ಮಮ್ಮ ಸ್ಪೆಷಲ್ಲಾಗಿ ಇದನ್ನು ಅವರೇ ಎತ್ಕೊಂಡ್ರು. ಅಮ್ಮ ಈ ಜೋಳ ನೋಡಿದ್ಯಾ? ನೋಡು ಬಾ, ಕೆಳಗೆಲ್ಲೋ ಇತ್ತು, ಇದನ್ನೇ ಕೊಡಿ ಅಂತ ಎತ್ಕೊಂಡ್ಮೇಲೆ ನೋಡಿ ಈ ಥರ ತಂದಿದ್ದಾರೆ ನಮ್ಮಮ್ಮ. ನಾನು ಇದ್ದೆ, ಬಟ್ ಬ್ಯಾಗೆಲ್ಲ ಇಟ್ಕೊಂಡಿದ್ದೆ, ನೋಡಲಿಲ್ಲ. ಸಿಪ್ಪೆ ಅಲ್ಲಮ್ಮ, ಹಾಗೇನೆ ಕಾಣಿಸ್ತಾ ಇದೆ. ಸೊ ಅಷ್ಟೇ, ಮನೆಗೆ ಬಂದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಿಲ್ಲ, ಹೊರಗಡೆ ಹೋಗಿದ್ದು ಅದೇ ವ್ಲಾಗ್. ಸೊ ನೆಕ್ಸ್ಟ್ ಬೇರೆ ಒಂದು ವ್ಲಾಗ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಏನೂ ಆ್ಯಸ್ ಅ ಪ್ಲ್ಯಾನ್ ಏನೂ ಆಗ್ತಾಯಿಲ್ಲ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಬಾಯ್, ನಮಸ್ಕಾರ.